ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಂತ ನಾನು ಭಾವಿಸ್ತೇನೆ. ಮತ್ತು ಇನ್ನೊಂದು ಹೊಸ ಈ ವಿಡಿಯೋಗೆ, ಈ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ, ಇವತ್ತು ತುಂಬಾ ವಿಡಿಯೋಗಳು ಹಾಕ್ತಾರೆ. ತುಂಬ ದಿನ ಆಯಿತು ನನಗೆ ಈ ಬ್ಲಾಗ್ ಮಾಡೋಕ್ಕೆ ಕಷ್ಟ ಆಯಿತು. ಕಾರಣ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾವಾಗಿತ್ತು, ಹಾಗಾಗಿ ವಿಡಿಯೋಗಳು ಹಾಕೋಕ್ಕಾಗಲಿಲ್ಲ ಸ್ನೇಹಿತರೆ, ದಯವಿಟ್ಟು ಕ್ಷಮೆ ಇರಲಿ. ಹಾಗಾಗಿ ನಾನು ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಆಗಲಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಮತ್ತು ಇನ್ನು ಮುಂದೆ ವೀಕ್ಲಿ ಕಂಟಿನ್ಯೂ ಆಗಿ ಬರ್ತಾ ಇರ್ತದೆ. ನಿಮ್ಮ ಸಪೋರ್ಟು ನನಗೆ ಭಾಳ ಮುಖ್ಯ ಸ್ನೇಹಿತರೆ ಅಂತ ಕೇಳ್ತಾ ಈ ಬ್ಲಾಗನ್ನ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ. ಮೊದಲಿಗೆ ನಾವು ಈ ಚೌಳೆಕಾಯಿನ ನೀಟಾಗಿ ಬಿಡಿಸ್ಕೊಂಡು ಈ ಥರ ಸೋಸ್ಕೋಬೇಕು ಸ್ನೇಹಿತರೆ. ನಂತರ ನೀಟಾಗಿ ಈ ಥರ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀಟಾಗಿ ಒಂದಲ್ಲ ಎರಡು ಸಲ ಬೇಕಂದ್ರೆ ವಾಶ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಅದು ಯಾವ ಥರ ಪೇಸ್ಟಪ್ಪ ಅಂದರೆ ನೋಡಿ, ಈ ಥರ ಗರಿಯಾಗಿ. ಮೊದಲಿಗೆ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಸ್ಟವನ್ನು ಹಚ್ಚಿ ಪಾತ್ರೆಯನ್ನು ಬಿಸಿ ಆಗೋಕ್ಕೆ ಇಡಬೇಕು. ಯಾಕಂದರೆ ನಾವು ಪಾತ್ರೆ ತೊಳೆದಿರ್ತೀವಲ್ಲ, ಹಾಗಾಗಿ ಅದರಲ್ಲಿ ನೀರಿರ್ತವೆ, ಹಾಗಾಗಿ ಅದನ್ನು ಡ್ರೈ ಆಗಿ ಬಿಡಬೇಕು. ನಂತರ ನಾವು ಹಸಿ ಶೇಂಗಾನ ತಗೊಂಡು ನೀಟಾಗಿ ಹುರ್ಕೋಬೇಕು. ಅದು ಯಾವ ಥರಪ್ಪ ಅಂದರೆ ಒಂದು ಲೈಟಾಗಿ ಕಂದು ಬಣ್ಣ ಬರಬೇಕು, ಆ ಲೆವೆಲಿಗೆ ಹುರ್ಕೋಬೇಕು ಸ್ನೇಹಿತರೆ. ನೋಡಿ, ಇಷ್ಟ ಆದರೆ ಸಾಕು ಸ್ನೇಹಿತರೆ. ಈಗ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೇರೆ. ನೋಡಿ, ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಹಾಕಿ ಬಿಡೋಣ. ನೋಡಿ, ಅದೇ ಪಾತ್ರೆನೇ ಮತ್ತೆ ನಾವು ಇಟ್ಟಿದ್ದೀವಿ. ಈಗ ಬಿಸಿ ಮಾಡ್ಕೋ ಅವಶ್ಯಕತೆ ಏನಿಲ್ಲ, ಆಲ್ರೆಡಿ ಶೇಂಗಾ ಹುರಿದು ಬಿಸಿಯಾಗೇ ಇದೆ. ನೋಡಿ, ಈಗ ನಾವು ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕೋತೀವಿ. 2 ಸ್ಪೂನು ಇಲ್ಲ, 1.5 ಸ್ಪೂನ್ ಅಂತ ಅಂದ್ಕೊಳ್ಳಿ. ನೋಡಿ, ಮೊದಲಿಗೆ ನಾವು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀವಿ. ನಂತರ ಈಗ ಕಟ್ ಮಾಡಿರೋಂಥ ಈರುಳ್ಳಿ ಸಹ ಹಾಕೋತಾ ಇದ್ದೀವಿ, ನೋಡ್ಬೋದು ಸ್ನೇಹಿತರೆ. ಹಾಗೆ ಹಿಂದಲ್ಲೇ ಬೆಳ್ಳುಳ್ಳಿ ಸಹ ಹಾಕ್ಕೊಂಡಿದ್ದಾರೆ. ಈಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಸ್ನೇಹಿತರೆ, ಈ ಒಂದು ಲೆವೆಲಿಗೆ ಫ್ರೈ ಆಗಿದೆ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಕಟ್ ಮಾಡಿರೋಂಥ ಈ ಚೌಳೆಕಾಯಿ ಸಹ ಹಾಕೋಬೇಕು. ನೋಡಿ, ಇದು ಸಹ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ನೀಟಾಗಿ ಎಲ್ಲ ಫ್ರೈಯಲ್ಲೇ ಆಲ್ಮೋಸ್ಟ್ 90% ಬೇಯಬೇಕು ಸ್ನೇಹಿತರೆ. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇಷ್ಟ ಆಯಿತು ಅಂದರೆ ಇವಾಗ ನಾವು ಒಂದು 2ರಿಂದ 3 ನಿಮಿಷ ಕ್ಲೋಸ್ ಮಾಡಿಬಿಡೋಣ. ಅಲ್ಲಿವರೆಗೂ ಈಗ ನಾವು ಹುರಿದಿಟ್ಟಿರುವಂಥ ಶೇಂಗಾನ ನೀಟಾಗಿ ಸ್ವಲ್ಪ ಉಜ್ಕೊಂಡು ನೋಡಿ, ಈ ಥರ ನೀಟಾಗಿ ಉಜ್ಕೊಂಡು ನಮಗೆ ಎಷ್ಟು ಬೇಕಪ್ಪ ಪುಡಿ ಅಂದರೆ ಕಡಲೆಬೀಜ ಪುಡಿ ಮಾಡ್ಕೋಬೇಕು. ಅಂದರೆ ಒಂಥರ ಗರಿಯಾಗಿರಬೇಕು, ಆ ಥರ ನಾವು ಪುಡಿನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇದನ್ನು ಹಾಕ್ಕೋತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ನೀವು ಕೂಡ ಹಾಕ್ಕೊಳ್ಳಿ. ನಾವು ಶೇಂಗಾ ಪುಡಿ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಪಲ್ಯನ ಒಂದು ಸಲ ನೋಡೋಣ. ನೋಡಿ ಒಂದು ಸ್ವಲ್ಪ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಯಾಕಂದರೆ ಇಲ್ಲ ತಳ ಹೊತ್ತುತ್ತೆ ಅಂತ ಗೊತ್ತಾಗಲ್ಲ, ಹಾಗಾಗಿ ಆವಾಗ ನೋಡ್ತಾ ತಿರ್ಸ್ತಾ ಇರಬೇಕು. ನೋಡಿ, ಈಗ ನಾನು ತಿರ್ಸ್ಕೊಡ್ತಾ ಇದ್ದೀನಿ ನೀಟಾಗಿ, ನೋಡ್ಬೋದು ಸ್ನೇಹಿತರೆ. ನೋಡಿ, ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣವನ್ನು ಹಾಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈಗ ರುಬ್ಬಿ ಇಟ್ಟಿರುವಂಥ ಹಸಿಮೆಣಸಿಗೆ ಖಾರನ ಅಂದರೆ
ರುಚಿಗೆ ತಕ್ಕಷ್ಟೇ ಇದು ಕೂಡ ಸಹ ಅಷ್ಟೇ ಸ್ನೇಹಿತರೆ, ತುಂಬ ಅತಿಯಾಗಿ ಹಾಕೋಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ನಾವು ನೋಡಿ 1 ಸ್ಪೂನು ಇಲ್ಲ 1.5 ಸ್ಪೂನ್ ಹೆಚ್ಚಿಗೆ ಹಾಕೋಬಾರ್ದು ಸ್ನೇಹಿತರೆ. ಮತ್ತು ಮಕ್ಕಳು ವಯಸ್ಸಾದರೂ ಖಾರ ತಿನ್ನಲ್ಲ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈಗ ಒಂದು 2 ನಿಮಿಷ ಬಿಡೋಣ. ಆಗ ನಾವು ಅಲ್ಲಿವರೆಗೂ ಒಂದು ಟೊಮೊಟೊನ ಕುಯ್ಕೊಳ್ಳೋಣ. ಅಂದರೆ ಆವಾಗಲೇ ಕಟ್ ಮಾಡೋದು ಮರ್ತು ಹೋಗಿದೆ, ಹಾಗಾಗಿ ಇವಾಗ ಕಟ್ ಮಾಡಿ ಇಡ್ತಾಯಿದ್ದಾರೆ ಸ್ನೇಹಿತರೆ. ಒಂದೇ ಒಂದು ಟೊಮೊಟೊ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಹಾಕಬೇಕು ಅಂತ ಏನಿಲ್ಲ, ಬಟ್ ಇದೇ ಅಲ್ಲ ಹಾಕೋಣ, ಇನ್ನೂ ಎಕ್ಸ್ಟ್ರಾ ಟೇಸ್ಟಿ ಬರ್ಬೋದು ಅಲ್ವಾ. ಹಾಗಾಗಿ ಒಂದು ಟೊಮೊಟೊನ ಕುಯ್ಕೋತಾ ಇದ್ದೀವಿ. ನೋಡ್ಬೋದು ಸ್ನೇಹಿತರೆ, ಒಂದು ಟೊಮೊಟೊನ ಕುಯ್ಕೋತಾ ಇದ್ದೀವಿ. ನೋಡ್ಬೋದು ಸ್ನೇಹಿತರೆ, ಈಗ ಟೊಮೊಟೊ ಕಟ್ ಮಾಡಿದ್ದು ಆಯಿತು. ಈಗ ಅಲ್ಲಿವರೆಗೂ ಸ್ವಲ್ಪ ಉರಿನ ಸ್ಲಿಮ್ಮಾಗಿ ಇಟ್ಕೊಳ್ಳಿ. ಅಲ್ಲಿವರೆಗೂ ನಾವು ಏನಪ್ಪ ಮಾಡಬೇಕಂದ್ರೆ, ಈಗ ನಾವು ಹುರಿದಿಟ್ಟಿರುವಂಥ ಶೇಂಗಾನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಯಾಕಪ್ಪ ಮಿಕ್ಸಿಗೆ ಹಾಕೋಬೋದಲ್ಲ ಅಂದರೆ ಮಿಕ್ಸಿಯಲ್ಲಿ ಅಷ್ಟು ಟೇಸ್ಟ್ ಬರಲ್ಲ ಸ್ನೇಹಿತರೆ, ಕುಟ್ಟಿರೋದೇ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾವು ಇದರಲ್ಲೇ ಕುಟ್ಕೋತೀವಿ. ಯಾಕಂದರೆ ಮಿಕ್ಸಿ ಹಾಕಿದ್ರೆ ಒಂಥರ ಪುಡಿ ಪುಡಿ ಆಗುತ್ತೆ, ಒಂಥರ ಚೆನ್ನಾಗಿ ಟೇಸ್ಟ್ ಬರಲ್ಲ. ಇದರಲ್ಲಿ ನೀಟಾಗಿ ಆಯಿಲ್ ಬಿಡುತ್ತೆ, ಹಾಗಾಗಿ ಇದರಲ್ಲಿ ನಾವು ಕುಟ್ಕೋತೀವಿ ಸ್ನೇಹಿತರೆ. ಅಂದರೆ ಕುಟ್ಟೋಕೆ ಮುಂಚೆ ಒಂದು ಏನಪ್ಪ ಅಂದರೆ, ಈಗ ನಾವು ಬಾಡಿಗೆ ಮನೆಗಿರ್ತೀವಿ, ಹಾಗಾಗಿ ಏನಪ್ಪ ಅಂದರೆ ಕೆಳಗಡೆ ಬಟ್ಟೆನ ಇಟ್ಕೊಂಡು ನೀಟಾಗಿ ಕುಟ್ಕೊಳ್ಳಿ. ಯಾಕಂದರೆ 1 ಟೈಲ್ಸ್ ಹೋದರೆ 4 ಟೈಲ್ಸ್ ಪೈಸನ ಉಸ್ಲಿ ಮಾಡ್ತಾರೆ. ಆ ಥರ ಈಗಿನ ಜನ್ರೇಷನ್ ಆಗಿದೆ ಸ್ನೇಹಿತರೆ ಬೆಂಗಳೂರಲ್ಲಿ. ಹಾಗಾಗಿ ನಾವು ಆದಷ್ಟು ನಮ್ಮ ಮನೆ ಅಂತ ತಿಳ್ಕೊಂಡು ನಾವು ನೋಡ್ಕೋಬೇಕಾಗುತ್ತೆ. ನಾವು ಇಲ್ಲಿವರೆಗೂ 30 ವರ್ಷ ಎಕ್ಸ್ಪೀರಿಯೆನ್ಸ್ ನಮ್ಮ ಬೆಂಗಳೂರಲ್ಲಿ. ಎಲ್ಲಿ ಹೋದರೂ ನಾವು ಯಾವತ್ತಕ್ಕೂ ನಾವು ಫೈನ್ ಅಂತ ಕಟ್ಟಿಲ್ಲ. ಓನ್ಲಿ ಪೈಂಟ್ದು ಅಷ್ಟೇ ನಾವು ಕಟ್ ಮಾಡಿದ್ದಾರೆ. ಎಲ್ಲಿ ಹೋದರೂ ಅಷ್ಟೇ ನಾವು ಪೈಂಟ್ ಒಂದೇ ಕಟ್ ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲೇ ಹೋದ್ರೂ ನಮ್ಮ ಮನೆ ಥರ ನಾವು ನೋಡ್ಕೋತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟು ಗರಿ ಇದ್ದರೆ ಸಾಕು. ಇವಾಗ ನೋಡ್ಬೋದು ಸ್ನೇಹಿತರೆ, ನಾವು ಇವಾಗ ಕಟ್ ಮಾಡಿರೋಂಥ ಟೊಮೊಟೊ ಸಹ ಹಾಕೋತಾ ಇದ್ದೀವಿ. ಈಗ ಇದು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ಅಂದರೆ ನೀಟಾಗಿ ಟೊಮೊಟೊ ಕೂಡ ಬೇಯಬೇಕು, ಆ ಥರ ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 2 ಮಿನಿಟ್ ಮುಚ್ಚೋಣ. ಇವಾಗ 2-3 ಮಿನಿಟ್ ಆಯಿತು ಸ್ನೇಹಿತರೆ. ಮತ್ತೆ ಒಂದು ಸಲ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಕ್ಲೋಸ್ ಮಾಡಿದ್ರೆ ಬೇಗ ಉಗಕ್ಕೆ ಬೇಗ ಆ ಕಾಯಿನ ಬೇಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಕ್ಲೋಸ್ ಮಾಡಿಕೊಂಡು 2 ಮಿನಿಟು ಬಿಟ್ಕೊಂಡು ನಾವು ತಿರ್ಸ್ತಾ ಇದ್ರೇ ಬೇಗ ಆ ಚೌಳಿಕಾಯಿನ ಬೇಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ನಾವು ಒಂದು ಚೂರು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ತಳ ಹೊತ್ತಬಾರ್ದು. ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ನೋಡ್ಬೋದು, ಒಂದು ಅರ್ಧ ಕಪ್ ಹಾಕೊಂಡು ಇವಾಗ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ ಬಿಡೋಣ ಸ್ನೇಹಿತರೆ. ಇವಾಗ ಅಲ್ಲಿವರೆಗೂ ಜೋಳದ ರೊಟ್ಟಿ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಅಂದರೆ 1-1.5 ಗ್ಲಾಸ್ ಅಷ್ಟು ನಾವು ನೀರನ್ನು ಕುದಿಯೋಕೆ ಇಟ್ಟಿದ್ದೀವಿ ಸ್ನೇಹಿತರೆ. ಅದು ಏನಕ್ಕಪ್ಪ ಅಂದರೆ, ಅದು ಜೋಳದ ಹಿಟ್ಟು ನಾವು ನಾದ್ಕೋಬೇಕಾದ್ರೆ ಬಿಸಿನೀರು ಕಂಪಲ್ಸರಿ ಇಡಲೇಬೇಕು ಸ್ನೇಹಿತರೆ. ಬಿಸಿನೀರು ಇದ್ದರೆ ಮಾತ್ರ ಆ ಜೋಳದ ರೊಟ್ಟಿ ಅಂದರೆ ಜಿಗಿ ಬರುತ್ತೆ ಅಂತಲೇ ಇದನ್ನು ಬಿಸಿನೀರು ಹಾಕ್ತಾರೆ ಸ್ನೇಹಿತರೆ. ತಣ್ಣೀರು ಹಾಕ್ತಾರೆ, ಈ ಹಿಟ್ಟಿಗೆ ಜಿಗಿ ನಿಮಗೆ ಬರಲ್ಲ. ರೊಟ್ಟಿ ನಿಮಗೆ ಬಡಿಯೋಕ್ಕೆ ಹೋದರೆ ಸೀಳೋಗುತ್ತೆ. ಹಾಗಾಗಿ ಬಿಸಿನೀರು ಹಾಕಿದ್ರೆ ಜಿಗಿ ಬರುತ್ತೆ, ರೊಟ್ಟಿನ ಸ್ಮೂತಾಗಿ ತಟ್ಟಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು, ನಿಮಗೆ ತೋರಿಸ್ತೀನಿ, ಕಂಪ್ಲೀಟಾಗಿ ನೋಡಿಕೊಂಡು ನೀವು ಸಹ ಟ್ರೈ ಮಾಡ್ಬೋದು ಸ್ನೇಹಿತರೆ. ಇವಾಗ ನಾವು ಪಲ್ಯನ ನೋಡೋಣ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀರು ಕಂಪ್ಲೀಟಾಗಿ ಖಾಲಿ ಆಗಿದೆ. ಈಗ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಕುಟ್ಟಿ ಇಟ್ಟಿರುವಂಥ ಶೇಂಗಾದ ಪುಡಿಯನ್ನು ಸಹ ಹಾಕೋಣ ಸ್ನೇಹಿತರೆ. ನೋಡ್ಬೋದು, ಇದು ಕೂಡ ಅಷ್ಟೇ ಜಾಸ್ತಿ ಹಾಕೋಬಾರ್ದು. ಪಲ್ಯ ಯಾವ ಲೆವೆಲಿಗೆ ಇರ್ತೋ ಆ ಲೆವೆಲಿಗೆ ಅಷ್ಟೇ ನಾವು ಪುಡಿನ ಹಾಕೋಬೇಕಾಗುತ್ತೆ. ಇವಾಗ ನಾವು ಮತ್ತೆ ಕ್ಲೋಸ್ ಮಾಡಿ 2-3 ನಿಮಿಷ ಬಿಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಈ ಕುದಿಸಿರೋ ನೀರನ್ನು ಈಗ ಜೋಳದ ಹಿಟ್ಟಿಗೆ ಹಾಕೋತಾ ಇದ್ದಾರೆ ನೋಡ್ಬೋದು. ಮತ್ತು ಇನ್ನೊಂದು ಹಾಗೆ ಮಿಕ್ಸ್ ಮಾಡಬಾರ್ದು ಸ್ನೇಹಿತರೆ, ಕೈ ಸುಡುತ್ತೆ. ಹಾಗಾಗಿ ಸ್ಪೂನು ಅಥವಾ ಕಡ್ಚಿಗೆ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ನೀರು ಯಾವತ್ತೂ ಒಂದೇ ಸಲ ಹಾಕೋಬಾರ್ದು, ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಒಂದೇ ಸಲ ಹಾಕ್ಕೊಂಡ್ರೆ ಅಂದರೆ ಒಂದು ವೇಳೆ ನೀವು ರೊಟ್ಟಿನೂ ಆಗೋಲ್ಲ, ಈ ಕಡೆ ಚಪಾತಿನೂ ಆಗೋಲ್ಲ, ವೇಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಈ
ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು ನಮ್ಮ ಮನೆಯವರು ಯಾವ ಥರ ಹಾಕೋತಾ ಇದ್ದಾರೆ ಅಂತ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೋತಾ ಇದ್ದಾರೆ ನೋಡ್ಬೋದು. ಒಂದು ವೇಳೆ ನೀರು ಜಾಸ್ತಿ ಆಯಿತು ಅಂದರೆ ನೀವು ಜೋಳದ ಹಿಟ್ಟು ಮತ್ತೆ ಹಾಕೋಬೇಕಾಗುತ್ತೆ. ಆವಾಗ ನೀವು ಸ್ವಲ್ಪ ಮಾಡ್ತೀನಿ ಅಂತ ಹೇಳೋಕ್ಕೋಗಿ ಒಂದೇ ಸಲ ಜಾಸ್ತಿ ರೊಟ್ಟಿ ಮಾಡಬೇಕಾಗುತ್ತೆ. ಆ ಥರ ಆಗುತ್ತೆ ನಿಮ್ಮ ಲೈಫು. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ನಾದ್ಕೋಬೇಕು. ಮೇನ್ ಜೋಳದ ರೊಟ್ಟಿ ಬಡಿಯೋದು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ಯಾರು ಬೇಕಾದರೂ ಕಲಿಬೋದು, ಮಾಡ್ಬೋದು. ಬಟ್ ಮೇನ್ ಇದರಲ್ಲಿ ಕಲಿಬೇಕಾಗಿರೋದು ಹಿಟ್ಟು ನಾದ್ಕೋಬೋದು. ಭಾರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾದ್ಕೊಳಕ್ಕೆ ಬಂತು ಅಂದರೆ ರೊಟ್ಟಿ ಮಾಡೋಕ್ಕೆ ಬಂದಂಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾವು ಪಲ್ಯ ಏನಾಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀರು ಕಂಪ್ಲೀಟಾಗಿ ಖಾಲಿ ಆಯಿತು. ಪಲ್ಯ ಕೂಡ ಈಗ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ, ಈ ಪಲ್ಯನ ಚೌಳಿಕಾಯಿ ಪಲ್ಯ ರೆಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫೈನಲಿಯಾಗಿ ಈ ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ. ಇವಾಗ ನಾವು ಇದನ್ನು ಕ್ಲೋಸ್ ಮಾಡಿ ಸೈಡಿಗೆ ಇಡೋಣ ಸ್ನೇಹಿತರೆ. ಈಗ ನಾವು ರೊಟ್ಟಿ ಕಡೆಗೆ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ಇನ್ನೂ ಇವರು ನಾದ್ತಾನೇ ಇದ್ದಾರೆ. ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ. ಈ ರೊಟ್ಟಿ ಮಾಡೋದಂದರೆ ತುಂಬಾ ಟೈಮ್ ಹಿಡಿಯುತ್ತೆ ನೋಡ್ಬೋದು. ಅದಕ್ಕೆ ಮುಂಚೆ ಈಗ ಹಂಚನ್ನು ಬಿಸಿಯಾಗೋಕೆ ಇಟ್ಟಿದ್ದಾರೆ. ಅಂದರೆ ಹಂಚು ನಮ್ಮ ಈ ಕಡೆ ಥರ ಅಲ್ಲ, ನಮ್ಮ ಕಡೆ ಸ್ವಲ್ಪ ದಪ್ಪ ಬರ್ತೈತೆ ಹಂಚು. ಇಲ್ಲಿ ಬೆಂಗಳೂರಲ್ಲಿ ಈ ಥರ ಹಂಚು ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಇದು ನಮ್ಮ ಕಡೆಯಿಂದ ಹಂಚಿದು. ನಮ್ಮ ಉತ್ತರ ಕರ್ನಾಟಕ ತುಂಬ ಥಿಕ್ನೆಸ್ ದಪ್ಪ ಇರುತ್ತೆ. ಬಟ್ ಚೆನ್ನಾಗಿರುತ್ತೆ ಬಾಳಿಕೆ ನಮಗೆ. ನಾವು ಇದು ತೊಗೊಂಡು 4-5 ವರ್ಷ ಆಯಿತು, ಏನು ಪ್ರಾಬ್ಲಮ್ ಆಗಿಲ್ಲ ಇನ್ನೂವರೆಗೂ. ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ, ಬೇಗ ತೂತಾಗ್ಬಿಡುತ್ತೆ, ಆ ಥರ ಸಿಗುತ್ತೆ. ಹಾಗಾಗಿ ನಮ್ಮ ಕಡೆ ಹಂಚು ಬೇಗ ನಾವು ನೋಡ್ಬೋದು ಬಿಸಿ. ಅದಕ್ಕೆ ನಾವು ಒಂದು 10 ನಿಮಿಷ ಮುಂಚೆನೇ ಬಿಸಿಯಾಗಕ್ಕೆ ಇಡ್ತೀವಿ ಸ್ನೇಹಿತರೆ. ಅರೆ ಇದೇನಪ್ಪ ಅಂತ ನೀವು ಕೇಳ್ಬೋದು. ಹಂಚಿನ ಮೇಲೆ ಯಾಕೆ ಹಿಟ್ಟು ಹಾಕಿದ್ದಾರೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಅದೊಂಥರ ಸಿಗ್ನಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಂಚು ಕಾದಿದೋ ಇಲ್ಲೋ ಅಂತ ತಿಳ್ಕೊಕ್ಕೆ ಆ ಹಿಟ್ಟನ್ನು ಹಾಕಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಇದಕ್ಕೆ ಯಾವ್ದು ಕಾರಣಕ್ಕೂ ಆಯಿಲ್ ಅಂತೂ ಹಚ್ಚಂಗಿಲ್ಲ, ಅದೇ ನೀರೇ ಹಚ್ಚಬೇಕಾಗುತ್ತೆ. ನೋಡ್ಬೋದು, ಒಂದು ಬಟ್ಟೆ, ಕಾಟನ್ ಬಟ್ಟೆ, ಒಳ್ಳೆ ಬಟ್ಟೆನ ತಗೊಂಡು ನೀರನ್ನು ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು, ಅಂದರೆ ಇದಕ್ಕೆ ನಾವು ಬಿಸಿನೀರು ಹಚ್ಬೇಕಂತ ಏನಿಲ್ಲ ಸ್ನೇಹಿತರೆ. ತಣ್ಣೀರೇ ಹಚ್ಬೋದು ಸ್ನೇಹಿತರೆ. ತಣ್ಣೀರು ಒಳ್ಳೆ ಶುದ್ಧವಾದ ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ತಣ್ಣೀರೇ ಒರೆಸ್ಬೇಕಾಗುತ್ತೆ. ರೊಟ್ಟಿನ ಬಡಿದ ಮೇಲೆ ತೆಗಿಯೋಕ್ಕೆ ಆಗಿಲ್ಲ ಅಂದರೆ ನಾವು ಈ ಥರ ಟ್ರಿಕ್ಸನ್ನ ಯೂಸ್ ಮಾಡ್ಬೋದು. ರೊಟ್ಟಿಯಿಂದನೇ ರೊಟ್ಟಿನ ಹಾಕ್ಬೋದು ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಮ್ಮ ರೊಟ್ಟಿ ಕೂಡ ಕಂಪ್ಲೀಟಾಗಿ ಮಾಡಿದ್ದು ಆಯಿತು. ನಿಮ್ಮ ಕಣ್ಣಾರ ನೀವೇ ನೋಡ್ಬೋದು. ನಾವು ಈ ರೊಟ್ಟಿನ 2 ದಿನ 3 ದಿನ ತಿನ್ಬೋದು, ಅಷ್ಟು ರೊಟ್ಟಿನ ಮಾಡಿಟ್ಟಿದ್ದಾರೆ. ಫೈನಲಿಯಾಗಿ ನೀವು ನೋಡ್ಬೋದು ಸ್ನೇಹಿತರೆ, ಚೌಳಿಕಾಯಿ ಪಲ್ಯ, ರೊಟ್ಟಿ ಮತ್ತು ಸಾಲಡ್ ಅಂತೂ ರೆಡಿಯಾಗಿದೆ. ಇವಾಗ ಏನಿದ್ರು ಬ್ಯಾಟಿಂಗ್ ಮಾಡೋದೆ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಊಟ ಮಾಡೋಣ ಬನ್ನಿ. ಮತ್ತು ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.